ಸನ್ಯಾಸದ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ಚರ್ಚೆಯ ಕೊನೆಯ ಹಂತದಲ್ಲಿ ಬಿದ್ವಿ. ಬನ್ನಿ, ಹಾಗಾದರೆ ಇದು ಕೇವಲ ಏನು ಅಂದರೆ ನಾನು ಸನ್ಯಾಸ ಸ್ವೀಕರಿಸ್ತಾ ಇದ್ದೀನಿ, ನನ್ನ ಮಗ ಬರಲಿ ಅನ್ನುವಂಥದ್ದು ಮಾತ್ರ ಅಲ್ಲ, ಇದ್ರ ಹಿಂದೆ ಬಹಳಷ್ಟು ಇದೆ. ಸೊ ಅದರ ಬಗ್ಗೆ ಚರ್ಚೆ ಆಗಿದೆ ಇಲ್ಲಿ ತನಕ. ಅಂದರೆ ಅವರ ಮುಂದಾಲೋಚನೆ ಹೇಗಿರುತ್ತೆ ಅನ್ನುವಂಥದ್ದು. ಈ ವಂಶ ಪಾರಂಪರ್ಯದ ರಾಜಕಾರಣ ಅನ್ನುವಂಥದ್ದು ಭಾರತಕ್ಕೆ ಹೊಸದೇನೂ ಅಲ್ಲ. ದೆಹಲಿ ರಾಜಕಾರಣದಿಂದ ಹಿಡಿದು ನಮ್ಮ ಲೋಕಲ್ ಪಂಚಾಯತ್ ರಾಜಕಾರಣ ತನಕ ಎಲ್ಲ ಕಡೆಗೂ ಇದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಬೇರೆ ಯಾರು ರಾಜಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಡ್ಕೊಡ್ರೆ ಈಗ ಇಲ್ಲಿ ರೇಷ್ಮೆ ಅವ್ರು ಮಾತಾಡಿದ್ರು ಆರಂಭದಲ್ಲಿ, ಯೂತ್ ಕಾಂಗ್ರೆಸ್ನವ್ರಿಗೆ ನಾವು 20 ಟಿಕೆಟ್ ಕೊಡ್ತೀವಿ ಅಂತ ಘೋಷಣೆ ಮಾಡುತ್ತೆ ಕಾಂಗ್ರೆಸ್. ಅದಾದ ನಂತರ ಪಟ್ಟಿ ತರಿಸ್ಕೊಳ್ಳುತ್ತೆ. ಇವರೆಲ್ಲ ಯುವಕರು ಬಹಳ ಹುಮ್ಮಸ್ಸಿನಿಂದ ಎಲ್ಲ ಪಟ್ಟಿ ಕೊಟ್ಟರು, ನನ್ನ ಹೆಸರು ಬರ್ಬೋದು ಅಂತ ಕಾಯ್ತಾರೆ. ಅವರ ಎದುರುಗಡೆ ಕಾಣುವಂಥದ್ದು ಕೇವಲ ಇಬ್ಬರು ಮಾತ್ರ. ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ, ಇನ್ನೊಬ್ಬರು ಧರ್ಮ್ ಸಿಂಗ್ ಮಗ ಅಜಯ್ ಸಿಂಗ್. ಇವರಿಬ್ಬರು ಬಿಟ್ಟು ಯಾವ ಯುವಕರು ಕಾಣಲ್ಲ. ಹಿಂಗಾಗಿ ಏನು ಅಂತಂತಂದರೆ ಯುವಾಧ್ಯಕ್ಷನೇ ರಾಜೀನಾಮೆ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೆ, ಕೊಟ್ಟಿದ್ದಾರೆ. ಅದೇ ನಿಮ್ಮ ಸಾವಾಸವೇ ಬೇಡ ಅಂತೇಳಿ ಅಂತ. ಸೊ ಹಿಂಗಾದ್ರೆ ಪಕ್ಷ ಕಟ್ಟೋದು ಹೆಂಗೆ ಅಂತ ಅಲ್ಲ, ಮುಂಚೆ ಇದು ಪೊಲಿಟಿಕಲ್ ಥಿಂಕಿಂಗ್ ಇರುತ್ತೆ. ನಾವೇನಾಗಿವೆ ಅಂದರೆ ಯಾವಾಗ ಲಿಮಿಟೇಷನ್ ಆಗುತ್ತಲ್ಲ ಅವಾಗ ಹೊಸ ಯುವಕರನ್ನ ತರಕ್ಕೆ ನಾವು ಪ್ರಯತ್ನ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾವು ಈ ಒಂದು ಮತಕ್ಷೇತ್ರ ಒಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಒಬ್ಬ ಹೆಣ್ಮಗಳು ಕೊಡ್ಬೇಕಂತ ವಿಚಾರ ಮಾಡ್ತೀವಿ. ಅವಾಗ ಎಲ್ಲರೂ ಬರ್ತಾರೆ, ಇಲ್ಲ ಸೋಲ್ತಾರೆ ಕೊಡಬೇಡ ಅಂತೀವಿ. ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ಅಪ್ಪರ್ ಕಮ್ಯುನಿಟೀಸ್ ಇದ್ದಾವಲ್ಲ, ಅಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ರಿಪ್ರೆಸೆಂಟೇಷನ್ ಕೊಡು, ಇಲ್ರಿ ಅಲ್ಲಿ ಸೋಲ್ತಾನ ಬೇಡ ಅಂತ ಹೇಳಿ. ಸಿ ದಿಸ್ ಈಸ್ ಗೋಯಿಂಗ್ ಆನ್. ನಾವು 83, 85 ಹೆಗ್ಡೆಯವ್ರು ಇದ್ದಾಗ ಹೆಗ್ಡೆಯವ್ರು ಹೇಳ್ತಾ ಇದ್ರು, ಒಂದು ಮಹಿಳೆ ಕೊಡಿ, ಇದನ್ನು ಕೊಡಿ, ಅವಾಗ ಯುವಕರಿಗೆ ಕೊಡಿ, ಅಲ್ಲ ಯುವಕರಿಗೆ ಕೊಡೋದು ಸೋಲ್ತಾನೆ. ನಡ್ಕೊಡ್ರೆ ಬಹುಶಃ ನನಮೋಸ್ತೇನೆ ಅಂತೀನಿ. ರೇಷ್ಮೆ ಅವ್ರು ನಿನ್ನೆ ನಮ್ಮ ದ್ವಾರಕಾನಾಥ್ ಅವ್ರು ಸಿಕ್ಕೊಂಡು ಕತೆ ಹೇಳ್ತಾಯಿದ್ರು. ಹೆಂಗೆ ಲೋಹಿಯಾ ಅವರು ಈ ಚುನಾವಣಾ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ತಮಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಕಲ್ಲುಡಿ ಅಂತ ಮಹಿಳೆಯನ್ನು ನೋಡಿ ಅವರು ಈಗಂತ ಎಲ್ಲ ವಿಚಾರಿಸ್ಕೊಂಡು ಈಕೆಗೆ ಟಿಕೆಟ್ ಕೊಡಿ ಅಂತಂದ್ರಂತೆ. ಈಕೆಗೆ ಟಿಕೆಟ್ ಕೊಡಬೇಕು ಅಂತ. ಅಷ್ಟೇ ಅಲ್ಲ, ನಾಯಕರು ಕರೆದು ಹೇಳಿದ್ರಂತೆ ಟಿಕೆಟ್ ಕೊಡೋದು ಮಾತ್ರಲ್ಲೇ ಗೆಲ್ಲಿಸಬೇಕು ಅಂತ. ಆಕೆ ಒಂದು 4-4 ಸರಿ ಗೆಲ್ತಾಳೆ. ಏನಂತೀರಿ ರೇಷ್ಮೆ ಅವರೇ? ಗೊತ್ತಿದೆ ತಮಗೆ ಅನ್ಕೋತಿಲ್ಲ. ಇನ್ನೊಂದು ಕತೆ ಇದೆ ನೋಡಿ, ಕರ್ನಾಟಕದಲ್ಲೇ ದೇವರಾಜ್ ಅರಸರು ಆ ಪವಾಡವನ್ನು 3 ಸಾರಿ ಮಾಡಿ ತೋರಿಸಿರು. 1971 ಲೋಕಸಭಾ ಚುನಾವಣೆ, 72 ಮತ್ತು 78 ಅಸೆಂಬ್ಲಿ ಚುನಾವಣೆ. ಎಲ್ಲಿ ಗೆಲ್ಲೋ ಸಾಧ್ಯತೆ ಇರುತ್ತೋ ಪಕ್ಷಕ್ಕೆ, ಅಲ್ಲೊಬ್ಬ ಮೇಲ್ಜಾತಿ ಅಥವಾ ಜಮೀನ್ದಾರಿ ವರ್ಗದ ಅಭ್ಯರ್ಥಿ ಬದಲು ಒಬ್ಬ ಕೆಳಜಾತಿಯ ಪ್ರತಿಭಾವಂತ ಯುವಕನ ಒಬ್ಬನಿಗೆ ಗುರುತಿಸ್ತಾ ಕೊಟ್ಟರು. ಅದರಿಂದಾಗಲೇ ನಮ್ಮ ಧರ್ಮ್ ಸಿಂಗು, ವೀರಪ್ಪ ಮೊಯ್ಲಿ, ಅದಾದ ನಂತರ ನೆಕ್ಸ್ಟ್ ತಲೆಮಾರು ಈ ವೀರಣ್ಣ ಮತ್ತಿಕಟ್ಟಿ, ರಮೇಶ್ ಕುಮಾರ್, ಎಚ್ ವಿಶ್ವನಾಥ್ ಇವರೆಲ್ಲ ರಾಜಕಾರಣಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. MC ನಾಣಯ್ಯ ಅವರೆಲ್ಲ ಗೆದ್ದು ಬಂದಿದ್ದು ಆ ಥರ. ಅವತ್ತು ಗೆಲ್ಲೋ ಸಾಮರ್ಥ್ಯ ಪಕ್ಷಕ್ಕೆ ಇರ್ತಾ ಇತ್ತು. ಹಾಗಾಗಿ ಯೋಗ್ಯರು, ಸಮರ್ಥರು, ಪ್ರತಿಭಾವಂತರು, ಜಾತಿ ಬಲ ಇಲ್ದಿರೋರು, ಧನಬಲ ಇಲ್ದಿರೋರು ಗೆಲ್ಲಿಸ್ಕೊಂಡು. ಇವತ್ತು ಹಾಗಿಲ್ಲ. ಪಕ್ಷಗಳೇ ಟಿಕೆಟ್ ಕೊಡೋದು, ನೀವು ಗೆಲ್ಲೋ ಸಾಮರ್ಥ್ಯ ಇದೆಯಾ, ವಿನೇಬಿಲಿಟಿ ಇದೆಯಾ ಅಂತ ಕೇಳ್ತಾರೆ. ವಿನೇಬಿಲಿಟಿ ಅಂದ್ರೆ ಏನು? ಒಂದು ಜಾತಿ ಇನ್ನೊಂದು ದುಡ್ಡು, ಎರಡೇ. ಪಕ್ಷ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಬದಲು ಆ ಅಭ್ಯರ್ಥಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಬೇಕು. ಆ ಸಾಮರ್ಥ್ಯ ಧನಬಲ, ಜಾತಿ ಬಲ ಎರಡೇ, ತೋಳು ಬಲ ಇರಬೇಕು. ಹೌದು, ಅದೇ ಈ 3 ಪ್ರಾಬಲ್ಯ ಬಂದಾಗ ಇವೆಲ್ಲ ಅಲ್ಲ ನನ್ನ ಕತೆ ಹೇಳಿದಾಗ ಇನ್ನೊಂದಿದೆ ಅಂತ ಹೇಳಿದ್ರೆ ನೀವೇನೋ ಒಬ್ಬ ಕಲ್ಲುಡಿ ಅಂತ ವ್ಯಕ್ತಿಗೆ ಟಿಕೆಟ್ ಸಿಕ್ತು ಅನ್ನೋ ಸಂದರ್ಭದಲ್ಲಿ ಇನ್ನೊಂದು ಕತೆ ಇದೆ ಅಂತಂದ್ರೆ ನೀವು ಇನ್ನೊಂದು ಇದ್ರ ಬಗ್ಗೆ ರಾಮಣ್ಣವ್ರ ಲೋಯ ಅವ್ರ ಬಗ್ಗೆ. ರಾಮಣ್ಣವ್ರ ಲೋಯ ಅವತ್ತು 1967 ಇಡೀ ರಾಷ್ಟ್ರದಲ್ಲಿ ರೆವಲ್ಯೂಷನ್ ಮಾಡ್ಕೊತ ಹೋದಾಗ ಉತ್ತರ ಪ್ರದೇಶದಲ್ಲಿ ಇಲೆಕ್ಷನ್ದಲ್ಲಿ ಲಾಸ್ಟ್ ಡೇ ಕ್ಯಾಂಪೇನ್ ಇರುತ್ತೆ. ಲಾಸ್ಟ್ ಡೇ ಕ್ಯಾಂಪೇನ್ ಮಾಡಿದಾಗ ಭಾಷಣ ಮಾಡ್ತಾನೆ. ಅಲ್ಲಿ ಲಕ್ಷಾಂತರ ಜನ ಅವ್ನ ಭಾಷಣ ಕೇಳಕ್ಕೆ ಎಲ್ಲ ಮಾಡಿ ಕಡಿಗೆ ಹೇಳ್ತಾನೆ, ನೀವು ಎಲ್ಲರೂ ನನ್ನ ಪಕ್ಷಕ್ಕೆ ಓಟ್ ಹಾಕ್ರಿ, ಬಟ್ ಈ ಅಭ್ಯರ್ಥಿಗೆ ಓಟ್ ಹಾಕಬೇಡಿ. ಇವನು ನನ್ನ ಪಕ್ಷದ MLA ಇವ್ಗೆ ಓಟ್ ಹಾಕ್ಬೇಡ್ರಿ. ಇವನು ನಿಮ್ಮನ್ನು ನೋಡೋವಲ್ಲ, ಇವನು ತನ್ನ ಡ್ರೈವರ್ನೇ ನೋಡಿಲ್ಲ, 2 ದಿನ ಅದು ನೋಡ್ತಾ ಇದ್ದಾನೆ. ಇವನು ನಿಮ್ಮನ್ನೆಲ್ಲಿ ನೋಡ್ತಾನೆ, ಅದಕ್ಕೆ ಇವ್ನು ಓಟ್ ಹಾಕ್ಬೇಡ, ಅವ್ನು ಸೋಲ್ತಾನೆ. ಅಷ್ಟು ಗ್ರೇಟ್ ಐಡಿಯಾ. ಆ್ಯಂಡ್ ಗೌರ್ಮೆಂಟ್ ಅವ್ನ ಪಕ್ಷ ಬರುತ್ತೆ ಅಲ್ಲಿ, ಬಟ್ ದಿಸ್ ಮ್ಯಾನ್ ಲೂಸಸ್. ಅದು ಅದಕ್ಕೆ ರಾಮಣ್ಣವ್ರ ಲೋಯ ಸಿದ್ಧಾಂತಗಳು, ತತ್ವಗಳು ಇದು ಅದಕ್ಕೆ ಮಹತ್ವವಾಗಿ ಯಾವಾಗಲೂ ಉಳ್ಕೊಂಡೋಗಿದೆ. ಅದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಇನ್ನೊಂದು ಎಲ್ಲರೂ ಮಾತಾಡ್ತಾ ಇದ್ದಾಗ ರಾಜಕೀಯ ಫ್ಯಾಮಿಲಿ ಇದಾವಲ್ಲ, ಇವನ್ ಮೈನ್ ಈಸ್ ಎ ಪೊಲಿಟಿಕಲ್ ಫ್ಯಾಮಿಲಿ. ನಮಗೊಂದಲ್ಲಿ ಒಂದು ಅಟ್ಮಾಸ್ಫಿಯರ್ ಇರುತ್ತೆ ಟು ಕಮ್ ಅಪ್ ಕ್ವಿಕ್ಲಿ. ವಿ ಆರ್ 1 ಸ್ಟೆಪ್ ಅಹೆಡ್ ಆಫ್ ಮೆನಿ ಪೀಪಲ್. ಡೆಫಿನೆಟ್ಲಿ ವಿ ಆರ್ 1 ಸ್ಟೆಪ್ ಅಪ್ ಅಹೆಡ್. ಅಷ್ಟೇ ನಮ್ಮ ಡ್ರಾಬ್ಯಾಕ್ ಇದ್ದಾವೆ. ಹೌದು, ಆ ಡ್ರಾಬ್ಯಾಕ್ ಓವರ್ಕಮ್ ಮಾಡ್ಕೊಂಡು ನಮ್ಮ ಮೇಲೆ. ಐ ಎಂಟರ್ಡ್ ಪಾಲಿಟಿಕ್ಸ್. ನಮ್ಮ ಫಾದರ್ 8 ವರ್ಷದ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ. 8 years. ಮತ್ತು ಜನ ನನ್ನ ಕರ್ಕೊಂಬಂದರು, ನೀವೇ ಬರಬೇಕು. ಅದು ಪದವೀಧರ ಕ್ಷೇತ್ರದ ಇಲ್ಲ, ಐ ಕಾಂಟೆಸ್ಟೆಡ್ MP. ಐ ವಾಸ್ ಎ ಮೆಡಿಕಲ್ ಆಫೀಸರ್. ರಾಮಕೃಷ್ಣ ಹೆಗಡೆಯವರು ನೀವು ಬಾ ಅಂತಂದ್ರು, ನಾನು ರಾಜೀನಾಮೆ ಕೊಟ್ಟೆ, ಪಾರ್ಲಿಮೆಂಟಿಗೆ ನಿಂತೆ. ಪಾರ್ಲಿಮೆಂಟಲ್ಲಿ 10,000 ಓಟ್ನಲ್ಲಿ ಸೋತೆ ನಾನು. ದೆನ್ ಪೀಪಲ್ ಅಗೇನ್ ದೇ ಆರ್ ಬ್ರಿಂಗಿಂಗ್ ಬ್ಯಾಕ್. ಮತ್ತು ಟ್ರಸ್ಟೆಡ್ ಈಗ ಹಾರ್ಸ್ ಇರ್ತಾವಲ್ಲ ಹಾಗೆ ದೇ ಆರ್ ಬ್ರಿಂಗಿಂಗ್ ಬ್ಯಾಕ್. ಬಿಕಾಸ್ ಈ ದೇವರಾಜ್ ಅರಸರ್ ಮೂವ್ಮೆಂಟ್ ತಂದಂಥ ಭಾಳಷ್ಟು ಪೊಲಿಟಿಕಲ್ ಇವರು ದೇ ಸ್ಟಾರ್ಟೆಡ್ ಫೇಲಿಂಗ್. ಅವು ಫೇಲ್ ಆದ ಮತ್ತೆ ಈಚೆ ಕಡೆ ಬರ್ತಾರೆ. ಬಟ್ ಇವತ್ತು ಅವು ಯಾವೂ ಎಲ್ಲ ಹೋಗಿದ್ದಾವೆ. ನೌ ದ ಪವರ್ ಇಸ್ ಮನಿ ಪವರ್ ಆ್ಯಂಡ್ ದ ಮಸಲ್ ಪವರ್ ಆ್ಯಂಡ್ ಕಾಸ್ಟ್. This combination is a very deadly combination and a dangerous combination. ಇಲ್ಲ, ಇಲ್ಲಿ ಒಂದೇ ಒಂದು ಸಂಗತಿ ಅಂಡರ್ಲೈನ್ ಮಾಡಿ ಹೇಳಬೇಕಾದಂಥದ್ದು ಏನಂದರೆ,
ನಾಡಗೌಡ ಸಾಹೇಬ್ರು ಹೇಳಿದಂಗೆ ಪರಿವಾರದವರು ಬರಬಾರ್ದಂತಲ್ಲ, ಬರಲಿಕ್ಕೆ ಕಾರಣಗಳು ಏನು ಅನ್ನೋಂಥದ್ದು ಭಾಳ ಮಹತ್ವದ. ಆಗಲಿ ಕೂಡ ನಾನು ಅದು ಪ್ರಸ್ತಾಪ ಮಾಡ್ತಾ ಇದ್ದೆ. ಅರ್ಹತೆ ಇದ್ದರೆ, ಯೋಗ್ಯತೆ ಇದ್ದರೆ, ಸಮಾಜ ಸೇವೆ ಮಾಡುವಂಥ ಕಳಕಳಿ ಇದ್ದರೆ ಬರಬೇಕು, ಬರಬಾರ್ದಂತಲ್ಲ. ಆದರೆ ಇಲ್ಲಿ ನಾವು ಕಾಣ್ತಾ ಇರೋದು ಏನಂದರೆ, ಯಾಕೆ ನಿಮ್ಮ ಪಕ್ಷದಲ್ಲೂ ಇದಾರಲ್ಲ, ಅದು ಯಾವುದೂ ಇಲ್ಲ. ನಾನು ಇಲ್ಲಿ ಬರುವಂಥ ಈಸಿ ಲೈಫು, ಇಲ್ಲಿ ಕಾಣುವಂಥ ಈಸಿ ಮನಿ, ಇಲ್ಲಿ ಕಾಣುವಂಥ ಅಧಿಕಾರ, ಇದರ ಸಲುವಾಗಿ ಬರ್ತಾ ಇದ್ದೇನೆ ಅನ್ನುವಂಥದ್ದೇನಿದೆಲ್ಲ, ಇದಕ್ಕೆ ಮಾತ್ರ ಕಡಿವಾಣ ಬೀಳಬೇಕು ಅನ್ನೋಂಥ ಸಂಗತಿ ಈ ಚರ್ಚೆಯಲ್ಲಿ ಬರಬೇಕು ಅಂತ ನನಗೆ ಅನಿಸ್ತು. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. ಭಾಳ 1977 ಪಾರ್ಲಿಮೆಂಟ್ ಇಲೆಕ್ಷನ್, ಅವಾಗ ನನ್ನ ಆರಿಸಿದ್ರು 77 ಕ್ಯಾಂಡಿಡೇಟ್ ಅಂತ. ಅವಾಗ ನಮ್ಮ ಮನೆಗೆಲ್ಲರೂ ಸಂಸ್ಥಾ ಕಾಂಗ್ರೆಸ್ ಜನತಾ ಪಕ್ಷದ JP ಜನತಾ ಪಾರ್ಟಿ ಜನತಾ ಪಾರ್ಟಿ ನನ್ನ ಸೆಲೆಕ್ಟ್ ಮಾಡಿದ್ರು 77 ನೇಗಿಲು ಓದ್ತಾರೆ ಆಯ್ತಾ? ನೇಗಿಲು ಓದ್ತಾರೆ 77 ನಿಂದರು. ಅವಾಗ ನಾನು ಹೇಳಿದೆ, ನನ್ನ ಮನೆಗೆಲ್ಲ ಜನ ಏನು ನೀವು ಬರಬೇಡಿ, ಮತ್ತೆ ಇಂದಿರಾ ಗಾಂಧಿ ಆರಿಸಿ ಬರ್ತಾಳೆ, ಜೈಲಿಗೆ ಹಾಕ್ತಾರೆ. ಅವು ನಮ್ಮ ತಾಯಿ ಹೇಳಿದ್ಲು, ಜೈಲಿಗೆ ಹಾಕಿದರೆ ನಮ್ಮ ಮನೆಯಾಗ ನನ್ನ ಹೊಲ ಇಷ್ಟದ ಹುಲ್ ಬೆಳ್ಕೊಂಡು ಜೀವನ ಮಾಡುವಷ್ಟು ನಮ್ಮ ಶಕ್ತಿ ಇದೆ, ಒಬ್ಬ ಜೈಲಿಗೆ ಹೋದ್ರೆ ನನಗೇನು ಪ್ರಾಬ್ಲಮ್ ಆಗಲ್ಲ, ಹೋಗಲಿ ಅಂದು. ಬಟ್ ಐ ಕುಂಟ್ ಕಾಂಟೆಸ್ಟ್ ಬಿಕಾಸ್ ನಾ 24 years 8 months 24 ವರ್ಷ 8 ತಿಂಗಳು ಇರೋದ್ರಿಂದ ನಾ ರಾಜಕೀಯಕ್ಕೆ ಬರೋಕ್ಕಾಗಲಿಲ್ಲ. ಇಲ್ಲಿಗೆ ನಾ 77 ಔಟ್ ಆಫ್ ಕಾಂಟೆಸ್ಟ್. ಸದ್ಯ ನೀವು ಅಣ್ಣಂಗೋ ತಮ್ಮಗೋ ತಾಯಿಗೋ ರೇಷ್ಮೆ ಹೇಳಿದ್ರಲ್ಲ, ತಾಯಿಗೆ ಹೇಳಿಲ್ಲ ನೀವು. ಇಲ್ಲ 1983 ಆಯಿತು. ನಮ್ಮ ತಾಯಿ ಬಂದು ಇಲೆಕ್ಷನ್ ನಿಂದ್ರಸಾಕ್ಬೋದು, ನಮ್ದು ನಾನು ತಿಂದ್ರಲ್ಲ ಅಂತ, ನಾ ಇಲೆಕ್ಷನ್ ನಿಂದ್ರಲ್ಲ ಅಂತ ಬಿಟ್ಟು ಆಮೇಲೆ 84 ನಾ ಪಾರ್ಲಿಮೆಂಟಿಗೆ ಬಂದೆ. ಎಸ್ ಸರ್. ಸರ್, ಅದೇ ನಾನು ಆಗಲಿಂದ ಅದೇ ಒಂದೇ ಲೈನ್ ಭಾಳ ಒತ್ತಿ ಹೇಳ್ತಾ ಇದ್ದೇನೆ. ಅದೇನೆಂದರೆ, ಅರ್ಹತೆ ಅನ್ನೋಂಥದ್ದು ಇಲ್ಲಿ ಬರಬೇಕು ಅನ್ನೋಂಥ ಸಂಗತಿ ಹೇಳ್ತಿದ್ದೇನೆ. ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದೇನೆ. ಒಡನಾಟ ಇರಬೇಕು ಅಂತ ಹೇಳ್ತಾ ಇದ್ದೇನೆ. ಪಾರ್ಟಿಯಲ್ಲಿ ಗುರುತಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಅದು ಏನೂ ಮಾಡಲಾರ್ದೇ ದಿಢೀರ್ ಬರುವಂಥದ್ದೇನಿಲ್ಲ, ತಂದೆ ಸನ್ಯಾಸ ತಗೋತಾ ಇದ್ದಾರೆ ಅಂತೇಳಿ ನಾನು ಬರ್ತಾ ಇದ್ದೇನೆ ಅನ್ನೋಂಥದ್ದು ಏನಿದೆ, ಇದರ ಬಗ್ಗೆ ಮತದಾರರು ಭಾಳ ಸರಿಯಾಗಿ ರೀತಿಯಲ್ಲಿ ಯೋಚನೆ ಮಾಡಬೇಕು ಅನ್ನೋಂಥ ಸಂಗತಿ ಇಲ್ಲೇ. ನೀವು ಕೂಡ ಅದು ಹೆಡ್ಲೈನ್ದಲ್ಲಿ ಸಸ್ಪೆನ್ಸ್ ಏನು ಹಾಕ್ತಾ ಇದ್ದೀರಿ, ಆ ಸಸ್ಪೆನ್ಸ್ ಹುಡುಕ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು, ಮತದಾರರು ಪ್ರಯತ್ನ ಮಾಡಬೇಕು ಅನ್ನೋಂಥ ಒಂದು ವಿಷಯ ಮಾತ್ರ ಇಲ್ಲೇ ಪ್ರಸ್ತಾಪ ಮಾಡಬೇಕು ನಂಗೆ. ಎಸ್ ಎಸ್ ಅಶ್ವಿನ್ ಏನಂತೀರಿ? ನಂದೇನು ಅಂತಂದರೆ, ಗ್ರಾಸ್ ರೂಟ್ ವರ್ಕರ್ಸ್ ಯಾರಷ್ಟೊಂದು ಟೋಲ್ ಮಾಡ್ಕೊಂಡು ಕಷ್ಟ ಬಿತ್ಕೊಂಡು 5 ವರ್ಷ ಪಾರ್ಟಿ ಹಿಂದೆ ಲಾಠಿಗಳು ಏಟ್ಗಳು ತಿಂದು ಪೊಲೀಸ್ಗಳು ಕೇಸ್ಗಳು ಹಾಕ್ಕೊಂಡು ಎಲ್ಲ ಥರ, ಯಾಕಂದರೆ ಯಾವ ಪಕ್ಷ ಪವರ್ಗೆ ಬರುತ್ತೆ ಅದು ವಿರೋಧ ಪಕ್ಷನ ಆಪೋಸಿಟ್ ಪಾರ್ಟಿಗೆ ತುಂಬ ತೊಂದರೆ ಕೊಡುತ್ತೆ. ವರ್ಕರ್ಸ್ ಅಷ್ಟೊಂದು ಟೋಲ್ ಮಾಡ್ತಾರೆ. ಈ ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಾಗೆ ಆ ಪಕ್ಷದವ್ರದ್ದು ಹಣೆ ಬರ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಯು ಶುಡ್ ನೆವರ್ ಅಲೌ ಬೇರೆ ಪಕ್ಷದಿಂದ ಮೈಗ್ರೇಟ್ ಮಾಡೋರಿಗೆ ಅವಕಾಶ ಕೊಡಬಾರ್ದು. ನಮ್ಮ ಪಕ್ಷದಲ್ಲಿರೋರು ನಮ್ಮ ಗ್ರಾಸ್ ರೂಟ್ ವರ್ಕರ್ಸನ್ನೇ ಬೆಳೆಸಿದ್ರೆ ನೆಕ್ಸ್ಟ್ ಫ್ಯೂಚರ್ ಇದೆ ಎಲ್ಲ ಪಾರ್ಟಿಗೂ. ನಿಜ ಅಲ್ಲ, ಈಗ ಪಾರ್ಟಿಗಳು ಅನುಭವಿಸ್ತಿರೋದು ಕಾರ್ಯಕರ್ತರನ್ನ ಕಳ್ಕೊಂಡಿರೋದ್ರಿಂದ. ದೇವರಾಜರಿಂದ ಗುರುತಿಸಲ್ಪಟ್ಟು ರಾಜಕಾರಣಕ್ಕೆ ಬಂದ್ರಲ್ಲ, ಈ ವೀರಪ್ಪ ಮೊಯ್ಲಿ, ಖರ್ಗೆ, ಧರ್ಮಸಿಂಗ್ ತಲೆಮಾರು, ತದನಂತರ ನಮ್ಮ ರಮೇಶ್ ಕುಮಾರ್, ವಿಶ್ವನಾಥ್ ಇವ್ರ ತಲೆಮಾರು, ರಾಮಕೃಷ್ಣ ಹೆಗಡೆ ಅವರಿಂದ ಬೆಳೆಸಿದ ಈ PGR ಸಿಂಧ್ಯಾ, ಸಿದ್ದರಾಮಯ್ಯ ಇವರೆಲ್ಲ ಅವ್ರು ಯಾರು ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಬೆಳೆಸಿಲ್ಲ. ನಮ್ಮ ರಕ್ತ ಸಂಬಂಧಿಕರಲ್ಲದ ಬೇರೆ ಕಾರ್ಯಕರ್ತನ ಗುರುತಿಸಿ ತಮ್ಮ ಕ್ಷೇತ್ರದಲ್ಲಿ ಮುಂದೆ ನಾನು ರಿಟೈರ್, ನಾನು ಬಿಡ್ಬೋದು, ನಾನು ಬಿಟ್ಕೊಡ್ತೀನಿ, ನೀನು ಆಗುವಂತ ಯಾರನ್ನೂ ಬೆಳೆಸಿಲ್ಲ. ಇವ್ರನ್ನ ಮಾತ್ರ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ ಅವರು ಭಾಳ ಚಿಕ್ಕ ವಯಸ್ಸಲ್ಲೇ ಗುರುತಿಸಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದು ಶಾಸಕರನ್ನ ಮಾಡಿದ್ರು, ಮಂತ್ರಿ ಮಾಡಿದರು, ಎಲ್ಲ ಪ್ರತಿಷ್ಠಿತ ಸ್ಥಾನಮಾನ ಕೊಟ್ಟರು. ಈಗಾಗಲೇ ಅವ್ರಿಗೆಲ್ಲ 60 ದಾಟಿದ್ದಾರೆ ಬಹುಪಾಲು ಜನ. ಅವ್ರು ಒಬ್ಬರೂ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಬೆಳೆಸ್ತಾ ಇಲ್ಲ. ಅದಕ್ಕೆ ಸ್ವಜನ ಪಕ್ಷಪಾತ ಅನ್ನೋದು ಎಷ್ಟು ದಟ್ಟವಾಗಿದೆ ಅಂತಂದರೆ, ಒಂದು ಜಾತಿ ಮಟ್ಟದಲ್ಲಿ ಸ್ವಜನ ಪಕ್ಷಪಾತ, ಮತ್ತೊಂದು ಕುಟುಂಬ ಮಟ್ಟದಲ್ಲಿ, ಕುಟುಂಬವಾದಲ್ಲೂ ಸ್ವಜನ ಪಕ್ಷಪಾತ, ಜಾತೀಯತೆಯಲ್ಲೂ ಸ್ವಜನ ಪಕ್ಷಪಾತ, ಈ ಧಾರ್ಮಿಕ ಗೋಮುವಾದಿ ರಾಜಕಾರಣದಲ್ಲೂ ಸ್ವಜನ ಪಕ್ಷಪಾತ. ತನ್ನ ರಕ್ತ ಸಂಬಂಧಿಕರಲ್ಲದ ಒಬ್ಬ ಯೋಗ್ಯ ಸಮರ್ಥ ವ್ಯಕ್ತಿ ಒಬ್ಬ ಕಾಣಲ್ವಾ ಒಂದು ಕ್ಷೇತ್ರದಲ್ಲಿ? ಸಾವಿರಾರು ಜನ ನಿಮ್ಮ ಗೆಲುವಿಗಾಗಿ 10 ಚುನಾವಣೆಯಲ್ಲಿ ಹೋರಾಟ ಮಾಡ್ತಾರೆ. ನಿಜ, ಒಳ್ಳೆ ಮಾತು ಸರ್. ಸೊ ಅವ್ರು ಕಾಣುವಂಥದ್ದು ಆ ಥರದ ಔದಾರ್ಯ ಮತ್ತು ಧೀಮಂತಿಕ. ಇವನ್ ದೇವೇಗೌಡರು ಕೂಡ ಅನೇಕರನ್ನು ಬೆಳೆಸಿದ್ರು. ಅವ್ರ ಜನತಾ JDSನಲ್ಲಿ ಕೂಡ ಅದೊಂದು ಶೋಕೇಸ್ ಥರ ಇತ್ತು. ಎಲ್ಲ ಸೋಷಿಯಲ್ ಕಾಂಬಿನೇಷನ್, ಒಬ್ಬ ಸ್ವಂತ ವರ್ಚಸ್ಸುಗಳ ನಾಯಕರನ್ನು ಬೆಳೆಸಿದ್ರು. ಈಗ ಬರೀ ನಾವು ಕುಮಾರಸ್ವಾಮಿ ರೇವಣ್ಣ ಅಷ್ಟೇ ಹೇಳ್ತೀವಿ, ಬಟ್ ಇವರಿದಾರಲ್ಲ, ದೇವೇಗೌಡರಿಂದ ಉತ್ತೇಜನ ಪಡೆದವರು ಇದಾರಲ್ಲ, ಅವ್ರು ಯಾರು ಇನ್ನೊಬ್ಬರನ್ನ ಬೆಳೆಸಿಲ್ಲ. ಸೆಕೆಂಡ್ ಇಲ್ಲ ಸಿದ್ದರಾಮಯ್ಯ ಒಂದ್ರಿಗೆ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ರು, ಅವ್ರಿಗೆ ಅವ್ರ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲ್ವಂತೆ ಹಣಕಾಸು ಜೀವನ ಸ್ಥಾನ ಕೊಡ್ತಾರೆ ಅವರು ಅಂತೇಳಿ ಅಂತ. ಭಾಳ ದೊಡ್ಡವರು ಲೇನಲ್ಲಿದ್ರಂತೆ. ಆದರೆ ಅವ್ರು ಹೇಳಿದ ಮಾತ್ರ ಸಿದ್ದು ಹೆಸರನ್ನ ಅಂತ. ಅಂದರೆ ನೀವು ಹೇಳ್ದಂಗೆ ಬೆಳೆಸಿದ್ದಾರೆ, ಆದರೆ ಈಗ ಸ್ಥಿತಿ ಎಲ್ಲವೂ ಕೂಡ ಬದಲಾಗಿದೆ ಅಂತ ರವೀಂದ್ರ ರೇಷ್ಮೆ ಅವರೇ. ಅಫ್ಕೋರ್ಸ್ ಅಲ್ಲ, ಇವ್ರುಗಳಿಗೂ ಅನಿಸ್ತಾರೆ. ಈ ಸಿದ್ದರಾಮಯ್ಯನವರು ಕೂಡ ಇದೇ ಕೊನೆ ಚುನಾವಣಾ ರಾಜಕೀಯ ನಿವೃತ್ತಿ ಆಗ್ತದೆ ಅಂತ ಹೇಳ್ತಿದ್ದಾರೆ, ನಿಜ. ಆದರೆ 2ನೇ ಸಾಲಿನ ನಾಯಕತ್ವ ಬೆಳೆಸಿದಾರೆ ಅವ್ರ ಕ್ಷೇತ್ರದಲ್ಲಿ ಅಥವಾ ಅವ್ರ ಪಕ್ಷದಲ್ಲಿ. ಇದೇ ಆಗ್ತಾ ಇರೋದು. ಆ ಥರದ ಔದಾರ್ಯ ಮತ್ತು ಧೀಮಂತಿಕೆ ಕಾಣಿಸ್ತಾ ಇಲ್ಲ ಈ ಮಧ್ಯಮ ತಲೆಮಾರು ನಾಯಕತ್ವದಲ್ಲಿ. ಎಸ್ ಸರ್. ಸೊ ಇನ್ನಾದರೂ ಬದಲಾವಣೆಗಳು ಬರಲಿ. ಅಶ್ವಿನ್ ಅವರೇ, ರವೀಂದ್ರ ರೇಷ್ಮೆ ಅವರೇ, ರಾಜೇಂದ್ರ ಗೋಖಲೆ ಅವರೇ, ನಾಡಗೌಡ್ರೆ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ. ಸೊ
ಯಾವುದಾರ ಒಂದು ಒಳ್ಳೆ ಉದ್ದೇಶದಿಂದ ಯಾರಾದರೂ ರಿಟೈರ್ಮೆಂಟ್ ಘೋಷಣೆ ಮಾಡಿದರೆ ನಮಗೂ ಕೂಡ ಸಂತೋಷ ಆಗ್ತಾಯಿತ್ತು. ಬಹಳ ಒಳ್ಳೆ ಕಾರಣ ಇಟ್ಕೊಂಡಿದ್ದಾರೆ ಅಂತ. ನೀವು ಕೊಟ್ಟಿರುವಂಥದ್ದು ಒಂದು ವೃದ್ಧಾಪ್ಯ, ಇನ್ನೊಂದು ಅನಾರೋಗ್ಯ, ಮತ್ತೊಂದು ಧೃತರಾಷ್ಟ್ರರ ಆ ಕುರುಡುತನ ಏನಿತ್ತಲ್ಲ ಪುತ್ರ ವ್ಯಾಮೋಹದ ಬಗ್ಗೆ, ಅದು ಮಕ್ಕಳನ್ನು ತರಬೇಕು ಅನ್ನುವಂಥದ್ದು. ಸೊ ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದು ಇಲ್ಲವೇ ಅಲ್ವಾ ಅಂತ. ಆದರೆ ಒಂದು ಮಾತ್ರ ನಿಜ, ಕೇವಲ ನೀವು ಮಾತ್ರ ರಿಟೈರ್ ಆಗುವಂಥದ್ದಲ್ಲ, ಇಡೀ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರೆ ರಾಜಕೀಯದಿಂದ ಒಂದಷ್ಟು ಸಮಾಜಕ್ಕೆ ಒಂದಷ್ಟು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ, ಇನ್ನೊಂದಿಷ್ಟು ಯುವ ಪೀಳಿಗೆ ಒಂದು ಹೊಸ ಗಾಳಿ, ಒಂದಿಷ್ಟು ಹೊಸ ನೀರು ಬರಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಾದರೂ ಅದಾಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.